ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಸಾಫ್ಟ್ ಆಗಿ ಅಷ್ಟೇ ಸ್ಪಂಜಿ ಆಗಿರುವಂತಹ ಇಡ್ಲಿ ರೆಸಿಪಿ ಮಾಡತ್ತೀನಿ ನೋಡ್ರಿ. ಈ ಇಡ್ಲಿಗೆ ನಾವು ಯಾವುದೇ ತರ ಅಕ್ಕಿ ಬೇಳೆ ಬಳಸ್ತಾ ಇಲ್ರಿ. ಅದ್ರ ಬದಲಾಗಿ ಬರೀ 1 ಕಪ್ ಆಗೋಷ್ಟು ಚುರುಮುರು ಇದ್ರೆ ಸಾಕು ನೋಡ್ರಿ. ಸಾಫ್ಟ್ ಆಗಿ ಸ್ಪಂಜಿ ಆಗಿರುವಂತ ಇಡ್ಲಿ ರೆಡಿ ಮಾಡ್ಬೋದು ನೋಡ್ರಿ. ಬೇರೆ ಇಡ್ಲಿ ಹೆಂಗ್ ಮಾಡೋದಂತ ನೋಡು ಮಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ತಗೊಂಡಿನ್ರಿ ನಾನು. ಅದಕ್ಕೆ 1 ಕಪ್ ಆಗೋಷ್ಟು ಅವಲಕ್ಕಿ ಕೂಡ ಹಾಕೊಳತೀನಿ ನೋಡ್ರಿ. ಇದನ್ನ ಏನ್ ಮಾಡೋದ್ರಿ, ಮೊದಲ ಇದನ್ನ ಸ್ವಚ್ಛಗೆ 2 ರಿಂದ 3 ನೀರೊಳಗ ಸ್ವಚ್ಛಗೆ ತೊಳುಮಂತ್ರಿ. ಯಾವುದೇ ತರ ಅಕ್ಕಿ ಬೇಳೆ ಅಲ್ರಿ 2 ರಿಂದ 3 ಸರ್ತಿ ತೊಳಿಬೇಕಾಗುತ್ತೆ ನೋಡ್ರಿ. ಇವಾಗ ಇದನ್ನ ನೀರ್ ತೆಗೆದು ನೆಕ್ಸ್ಟ್ ಇನ್ನೊಂದ್ ಸರ್ತಿ ನೀರ್ ಹಾಕಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡುವಂತ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 ಕಪ್ ಆಗೋಷ್ಟು ಚುರುಮುರಿ ತಗೊಂಡಿನ್ರಿ. ನಾವು ಚೂಡ ಮಾಡ್ತೇವಲ್ರಿ, ಅವೇ ಚುರುಮುರಿ ಇವನು ಅಷ್ಟೇ ರೀ. ಸ್ವಲ್ಪ ನೀರ್ ಹಾಕಿ ಏನ್ ಮಾಡೋಬ್ರಿ, ಜಸ್ಟ್ ನೀರ್ ಹಾಕಿ ನೀರ್ ತೆಗೆದು ಬಿಡುಮಂತ್ರಿ ಅಷ್ಟೇ ರೀ. ನೆನ್ಸಿಡೋದೇನ್ ಅವಶ್ಯಕತೆ ಇಲ್ರಿ. ಈ ತರ ನೋಡ್ರಿ. ಈಗ ನೆಕ್ಸ್ಟ್ ನಾವೇನ್ ಮಾಡೋಬ್ರಿ, ರವಾ ತಗೊಳುಮಂತ್ರಿ. ಇಡ್ಲಿ ರವಾ ಅಂತಾನೆ ಸಿಗುತ್ರಿ ಇದು ನೋಡ್ರಿ. ಈ ತರ ಇರ್ತೈತ್ರಿ. ಇವ್ 4 ಕಪ್ ಆಗೋಷ್ಟು ನಾನು ಇಡ್ಲಿ ರವಾ ತಗೊಂಡಿನಿ ನೋಡ್ರಿ. ಇನ್ಸ್ಟೆಂಟ್ ಆಗಿ ಸಾಫ್ಟ್ ಆಗಿರುವಂತ ಇಡ್ಲಿ ಮಾಡ್ಬೇಕಂದ್ರ ಈ ಇಡ್ಲಿ ರವಾ ಸಿಗುತ್ರಿ. ನೆಕ್ಸ್ಟ್ ಇವನ್ನ ಈಗ ನಾವು ನೆನ್ಸೇನ್ ಇಟ್ಟಿವಲ್ರಿ, 4 ರಿಂದ 5 ಅವರ್ ನೆನ್ತಿರುವಂತ ಅವಲಕ್ಕಿ ಮತ್ತ ಉದ್ದಿನ ಬೇಳೆ ಹಾಕತೀನ್ರಿ ಮಿಕ್ಸರ್ದಾಗ. ಇದನ್ನ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಬೇಕ್ರಿ. ಅದ್ರ ಜೊತೆಗೇನೆ ನಾ ಚುರುಮುರಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಚುರುಮುರಿ ಹಾಕೋದ್ರಿಂದ ಏನ್ರಿ, ಒಟ್ಟ ಇಡ್ಲಿ ಅನ್ನೋದು ಗಟ್ಟಿ ಬರಂಗಿಲ್ರಿ, ನಮಗ್ ಸಾಫ್ಟ್ ಆಗಿ ಬರ್ತೈತ್ರಿ. ನೆಕ್ಸ್ಟ್ ಇದನ್ನ ರುಬ್ಬುಮಂತ್ರಿ. ಸಾಫ್ಟ್ ಆಗಿ ಇದನ್ನ ಕೂಡ ರುಬ್ಕೋಬೇಕ್ರಿ ನೋಡ್ರಿ. ಈ ತರ ಸಾಫ್ಟ್ ಆಗಿರ್ತದಲ್ರಿ. ಇವಾಗ ಏನ್ ಮಾಡೋಮ್ರಿ, ನಾವ್ ಈಗ ರವಾ ತಗೊಂಡಿವಲ್ರಿ, ರವಾ ಒಳಗ ಹಾಕ್ಬೇಕ್ರಿ. ಅದಕ್ಕಿಂತ ಮುಂಚೆ ಫಸ್ಟ್ ರವಾ ತೊಳಿಬೇಕಾಗತ್ರಿ ನಾವು. ಒಂದ್ಸರ್ತಿ ನೀರ್ ಹಾಕಿ ಜಸ್ಟ್ ನೀರ್ ತೆಗೆದ್ ಬಿಡೋದ್ರಿ. ಏನ್ ನೆನೆಸಿಡೋದೇನ ಬೇಕಾಗಿಲ್ರಿ. ಜಸ್ಟ್ ನೀರ್ ಹಾಕಿ ತೆಗಿಬೇಕು ನೋಡ್ರಿ ಅಷ್ಟೇ ರೀ. ನೋಡ್ರಿ ಈ ತರ ಉದ್ರ ಆಗಿರ್ತೈತ್ರಿ ಅವಾಗ. ಈಗ ನಾವೇನ್ ರೆಡಿ ಮಾಡ್ಕೊಂಡೇವಲ್ರಿ ಹಿಟ್ಟ, ಅದನ್ನ ಈ ರವಾ ಒಳಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚುರುಮುರಿ ಅನ್ನೋದು ಹಾಕೋದ್ರಿಂದ ಬಹಳ ಸಾಫ್ಟ್ ಅಂದ್ರೆ ಇಷ್ಟ ಸಾಫ್ಟ್ ಬರ್ತೈತ್ರಿ. ಅಷ್ಟ್ ಮಸ್ತಾಗೆ ಸಾಫ್ಟ್ ಆಗಿ ಬರ್ತೈತ್ರಿ. ಅದ್ರ ಸಂಬಂಧ ಚುರುಮುರಿ ಹಾಕಿ ನೋಡ್ರಿ ಒಂದ್ಸರ್ತಿ. ಈ ತರ ಇಡ್ಲಿ ಮಾಡಿ ನೋಡ್ರಿ, ಮನಿ ಮಂದೆಲ್ಲ ಇಷ್ಟಪಟ್ಟು ತಿಂತಾರ್ರಿ. ಅಷ್ಟ್ ಸಾಫ್ಟ್ ರೀ. ಬಾಯಾಗಿಟ್ರ ಸಾಕ್ರಿ, ಕರಗ್ಬೇಕ್ರಿ ಅಂತ ಇಡ್ಲಿ ನಾವ್ ರೆಡಿ ಮಾಡ್ಬೋದ್ರಿ. ಇಲ್ಲಿ ನೋಡ್ರಿ, ನಾ ಮಿಕ್ಸ್ ಕೂಡ ಮಾಡ್ಕೋದಾಗೈತ್ರಿ. ಇದನ್ನ ಓವರ್ ನೈಟ್ ಬಿಡ್ಬೇಕಾಗತ್ರಿ. ಇವಾಗ ನಾವ್ ಬೆಳಿಗ್ಗೆ ಮಾಡ್ಬೇಕಂದ್ರ ರಾತ್ರಿನ ನೆನ್ಸಿಡ್ಬೇಕ್ರಿ. ನೆಕ್ಸ್ಟ್ ಇಡ್ಲಿ ಕುಕ್ಕರ್ಕ ನಾನೊಂದು ಅರ್ಧ ನಿಂಬೆ ಹಣ್ಣು ಹೋಳ ಹಾಕೊಂಡಿನ್ರಿ. ಅದ ನೀರ್ ಕುದಿಯತ್ನಾಗ ಈ ಕಡೆ ನಾವ್ ಹಿಟ್ ಚೆಕ್ ಮಾಡೋಮಂತ್ರಿ. ನೋಡ್ತಾ ಇರ್ಬೋದ್ರಿ ಯಾವ ತರ ಉಬ್ಬೈತಿ ಅಂತ ಹೇಳಿ. ನೋಡ್ರಿ ಎಷ್ಟ್ ನೊರೆ ಆಗಿ ಬಂದೈತಲ್ರಿ ಹಿಟ್. ಏನೋ ಹಾಕಿಲ್ರಿ, ಸೋಡಾ ಹಾಕಿಲ್ರಿ, ಏನೂ ಇಲ್ರಿ. ಜಸ್ಟ್ 1 ಕಪ್ ಚುರುಮುರಿ ಹಾಕಿದ್ರ ಸಾಕ್ರಿ, ಈ ತರ ಉಬ್ಬಿ ಬರ್ತೈತ್ರಿ ಹಿಟ್. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ ಈ ತರ. ಈಗ ಇದು ರೆಡಿ ಆಗೈತ್ ನೋಡ್ರಿ ಹಿಟ್ಟ. ನೆಕ್ಸ್ಟ್ ಏನ್ ಮಾಡೋಮ್ರಿ, ನಾವ್ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳಮಂತ್ರಿ. ಎಣ್ಣೆ ಎದಕ್ ಹಚ್ಬೇಕಂದ್ರೆ ಇಡ್ಲಿ ಅನ್ನೋದು ಒಟ್ಟ ಪ್ಲೇಟಿಗೆ ಹತ್ತಲ್ರಿ, ಅದಕ್ಕಂತ ಹೇಳಿ ಎಣ್ಣೆ ಹಚ್ಕೊಳ್ಳೋದ್ ನೋಡ್ರಿ. ನೆಕ್ಸ್ಟ್ ಇವಾಗ ಇಡ್ಲಿ ಪ್ಲೇಟಿಗೆ ಇದು ರೆಡಿ ಮಾಡಿರುವಂತ ಮಿಶ್ರಣ ಹಾಕುಮಂತ್ರಿ. ಸಿಂಪಲ್ ಆಗಿ ಈಜಿಯಾಗಿ ಮಾಡ್ಬೋದು ನೋಡ್ರಿ. ಅಷ್ಟ್ ಮಸ್ತ್ ಇಡ್ಲಿ ಸೇಮ್ ಹೋಟೆಲ್ ಟೇಸ್ಟೇ ಬರ್ತೈತ್ರಿ ಇಡ್ಲಿಗೆ. ನೆಕ್ಸ್ಟ್ ನಾನು ಇಲ್ಲಿ ಇಡ್ಲಿ ಏನ್ ರೆಡಿ ಮಾಡಿ ಉಟ್ಕೊಂಡಿದ್ದಲ್ರಿ ಪ್ಲೇಟ್, ಅದು ಇಡಾತೀನಿ ನೋಡ್ರಿ. ಇವಾಗ ಏನಿಲ್ಲ ಅಂದ್ರು ಒಂದ್ 15 ನಿಮಿಷ ಏನ್ ಮಾಡ್ಬೇಕ್ರಿ, ಇದನ್ನ ಬೇಯಿಸ್ಕೋಬೇಕಾಗತ್ರಿ. ನೋಡ್ರಿ ಒಂದ್ 15 ನಿಮಿಷ ಆಗಂತ ತೆಗ್ದಿನ್ರಿ. ಇಡ್ಲಿ ಯಾವ ತರ ಉಬ್ಬಿ ಬಂದೈತ್ರಿ, ಮತ್ತ ಸಾಫ್ಟ್ನೆಸ್ ಕೂಡ ಕಾಣಿಸ್ತಾ ಇರ್ಬೋದ್ರಿ ನಿಮ್ಗ. ನೆಕ್ಸ್ಟ್ ಇವ್ ಇಡ್ಲಿ ಪ್ಲೇಟ್ಗಳೆಲ್ಲ ತೆಗ್ದಿಡ್ಬೇಕ್ರಿ. ಒಂದ್ 10 ನಿಮಿಷ ಹಾಗೆ ಬಿಟ್ಟು ಬಿಡ್ಬೇಕ್ರಿ. ಅವಾಗ ಮಾತ್ರ ಇಡ್ಲಿ ಅನ್ನೋದು ಚಂದಾಗೆ ಪ್ಲೇಟಿಗೆ ಹತ್ಲಾರ್ದೆ ಬರ್ತೈತ್ ನೋಡ್ರಿ. ನೀವ್ ನೋಡ್ತಾ ಇರ್ಬೋದ್ರಿ, ಜಸ್ಟ್ ಹಿಂಗ್ ಮಾಡಿದ್ರೆ ಸಾಕ್ರಿ, ಒಂದ್ ಚೂರು ಪ್ಲೇಟಿಗೆ ಅಂಟಿಲ್ ನೋಡ್ರಿ. ಎಷ್ಟ್ ಮಸ್ತಾಗೆ ಬಂದೈತಲ್ರಿ. ಸಾಫ್ಟ್ ಆಗಿ ಹತ್ತಿಯ ತರಾನೇ ಸಾಫ್ಟ್ ಆಗಿರುವಂತ ಇಡ್ಲಿ ರೆಡಿ ಆಯ್ತು ನೋಡ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ನಂಗೆ ಕಮೆಂಟ್ ಕೂಡ ಮಾಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಬಂದೈತೆ ಅಂತ ಹೇಳಿ. ಒಂದ್ಸರ್ತಿ ಈ ರೆಸಿಪಿನ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ನಂಗೆ ಕಮೆಂಟ್ ಕೂಡ ಹಾಕ್ರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಸಿಗುಮಂತ್ರಿ.